ಏನೇ ಬರಬೇಡಿ ಆ ಪುಸ್ತಕದ ಬಗ್ಗೆ ಯಾವಾಗ ನಡೀತಾಗುತ್ತೆ ಅದರಲ್ಲಿ ಏನೆಲ್ಲ ಇದೆ ಅದರ ಬಗ್ಗೆ ಎಲ್ಲ ನಿಮ್ಮ ಅನಿಸಿಕೆ ಅವರು ಪ್ರಾರಂಭ ಮಾಡ್ತಾರೆ. ಎಲ್ಲ ಗ್ರಂಥಗಳನ್ನು ಸೇರಿ ಅಪ್ಪನ ವಾಕ್ಯ ಹೇಗೆ ಪಂಚಕ ಕಾರ್ಯ ಮಾಡ್ತಾರೆ. ಅಪ್ಪ ಖುಷಿಯಾಗಿ ನನ್ನ ಅಷ್ಟೊತ್ತು ಓದಿ ಹೇಳೋದ್ರ ಬಗ್ಗೆ ಅಂತ ಒಂದು ಗ್ರಂಥವನ್ನು ಬಂದಿದ್ದಾರೆ. ಅದನ್ನ ಎಲ್ಲರೂ ಪಾರಾಯಣ ಗ್ರಂಥವನ್ನು ಮಾಡ್ತಾ ಇದ್ದಾರೆ. ಈ ಕೆಲವೇ ತಿಂಗಳಲ್ಲಿ ಅದೆಲ್ಲ ಸೇರಿಸಿದ್ದಾರೆ. ಎಲ್ಲ ಪಾರಾಯಣ ಸಂಕ್ರಾಂತಿ ಒಳಗೆ ಪಾರಾಯಣ ಗ್ರಂಥವನ್ನು ಬಿಡುಗಡೆ ಮಾಡ್ತಾರೆ. ಅದ್ರ ಬಗ್ಗೆ ಅಂತ ಹೇಳೋದ್ರ ಬಗ್ಗೆ ಶ್ರೀ ಸತ್ಯವಾಸಿಗೆ ನಮಃ. ಈ ಗ್ರಂಥ ಏನಿದೆಯಲ್ಲ ಗುರುಗೀತೆ ಅಂತ ಇದು ನನಗೊಂದು ಭಕ್ತರಿಗೆ ಕನ್ನಡಿದ್ದಂಗಿದೆ. ಯಾಕಂದರೆ ನಾವು ಮಾಡೋ ತಪ್ಪುಗಳು ಅವೆಲ್ಲ ನಮಗೆ ಎದ್ದು ಕಾಣುತ್ತೆ. ಆಮೇಲೆ ಎರಡನೇದಾಗಿ ಏನು ಅಂತಂದರೆ ಅಂದರೆ ನಮ್ಮ ಭಕ್ತಿ ನಡೆಯುತ್ತೆ ತಪ್ಪುಗಳು ಅಂದರೆ ಗುರು ಅಂತ ಏನು ಅಂದರೆ ಮೊದಲನೇ ಶಿವಪಾರ್ವತಿ ಸಂವಾದದಲ್ಲಿ ಅವರು ಮಾತಾಡಬೇಕಾದ್ರೆ ಹೇಳ್ತಾರೆ, ಯಾಕೆ ಬೇಕು ಗುರು ನಮಗೆ, ನಮ್ಮನ್ನ ಪಾರು ಮಾಡಲಿಕ್ಕೆ ಅಂದರೆ ನಮಗೆ ಸಂಸಾರ ಅಂದರೆ ನಮಗೆ ಗಂಡ ಗಂಟಿ ಮಕ್ಕಳು ಅದೇ ಸಂಸಾರ ಅಂತ ಅನ್ಕೊಂಡಿರ್ತೀವಿ. ಅದು ಒಂದೇ ಅಲ್ಲ ಸಂಸಾರ ಅಂದರೆ ನಾನು ನೆಚ್ಕೊಂಡಿರೋದು ಏನೇನಿದೆ ನಮಗೆ ಯಾವ ಜೋತ್ ಬಿದ್ದಿರ್ತೀವೋ ಅದೇ ಸಂಸಾರ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಆದಮೇಲೆ ಮತ್ತೆ ಹೆಜ್ಜೆ ಹೆಜ್ಜೆಯಾಗಿ ಏನು ಅಂತಂದರೆ ವೇದಗಳು ಶಾಸ್ತ್ರಗಳು ಏನು ಹೇಳ್ತಾರಲ್ಲ ಅವು ಎಲ್ಲರೂ ಪರಮಾತ್ಮನ ಬಗ್ಗೆನೇ ಹೇಳ್ತಾ ಇರೋದು. ಅವನ್ನ ಓದಿ ಪಠನೆ ಮಾಡಿ ಅಥವಾ ನಾವು ಹೋಮ ಮಾಡಿ ಏನು ಮಾಡಿದರೂ ಸಹ ಕೊನೆಗೆ ನಾವು ಮಾಡಬೇಕಾಗಿರೋದು ಏನು ಅಂತಂದರೆ ನಾವು ಸ್ವತಃ ಪರಮಾತ್ಮ ಆಗಬೇಕು. ನಾನೇ ಪರಮಾತ್ಮ ಅನ್ನೋ ಜ್ಞಾನ ನನಗೆ ಬರಬೇಕು. ಆ ಜ್ಞಾನ ಬರಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ ಅದರಲ್ಲಿ ಹೇಳಿ. ಅದರಲ್ಲಿ ಮೊದಲನೇ ಹೆಜ್ಜೆಯಲ್ಲಿ 26ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮೊದಲನೇ ಇದು ಒಂದು 10-20 ಶ್ಲೋಕಗಳು ಒಂದು ಸಂವಾದ ಇರುತ್ತೆ. ಏನು ಹೇಗೆ ಅಂದರೆ ಅದರ ಮೊದಲನೇ ಶ್ಲೋಕ 26ನೇ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ಗುರು ಅಂತ ಯಾರನ್ನ ಕರೀಬೇಕು ಅಂತ ಹೇಳಿ. ಅಂದರೆ ನನ್ನ ಕಷ್ಟ ತೀರಿಸ್ತಾರಲ್ಲ ಅಂಥವ್ರ ಗುರು ಅನ್ಬೇಕಾ, ಅಥವಾ ನಾನು ಏನಾರು ಬಂದು ನಾನು ಏನಾರು ಕೇಳಿದಾಗ ಅಪ್ಪ ನಾನು ಹಿಂಗೆ ಆಗ್ಬಿಟ್ಟಿದೆ, ನನ್ನ ಕಷ್ಟ ನನಗೆ ಹಿಂಗಾಗಿದೆ ಅಂತ ಹೇಳಿದಾಗ ಆಯ್ತು ನನಗೆ ಒಳ್ಳೆದಾಗುತ್ತೆ, ನೀನು ಇದು ಮಾಡು ಅಥವಾ ಹೋಮ ಮಾಡಿಸೋದು ನೋಡಿ ನನಗೆ ಚೆನ್ನಾಗಾಗಿ ನಾನು ಈ ಭೌತಿಕ ಜೀವನದಲ್ಲಿ ವೃದ್ಧಿ ಹೊಂದಿದ್ರೆ ಅವ್ರನ್ನ ಗುರು ಅನ್ಬೇಕಾ, ಯಾರನ್ನ ಗುರು ಅನ್ಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಅದರಲ್ಲಿ ಕೊಡ್ತಾರೆ. ಯಾರನ್ನ ಗುರು ಅನ್ಬೇಕು ಅಂತಂದರೆ ಗುರು ಅಂತ ಸುಮ್ಮನೆ ಕಾವಿ ಬಟ್ಟೆ ಕೊಟ್ಟವ್ರನ್ನ ಗುರು ಅನ್ನೋಂಗಿಲ್ಲ. ಗುರು ಅಂತಂದ್ರೆ ಯಾರು ಅಂದರೆ ಯಾರು ನಮಗೆ ಸಂಸಾರ ಸುಳ್ಳು ಅಂತ ಹೇಳಿ ಅರಿವು ಮಾಡಿಕೊಡ್ತಾರೋ, ಆಮೇಲೆ ಅದನ್ನ ಹೇಗೆ ದಾಟಬೇಕು ಅಂತ ಹೇಳಿ ಹೇಳ್ಕೊಡ್ತಾರೋ ಅಂಥವ್ರನ್ನ ಮಾತ್ರ ಗುರು ಅನ್ಬೇಕು. ಹಂಗೆ ನನಗೆ ಅನಿಸಿದ್ರೆ ಮಾತ್ರ ಯಾರ ಪಕ್ಷಗಳ ಗುರು ಅಂತೇಳಿ ಅಂತ ಹೇಳಿ ಅವರಿಗೆಲ್ಲ ಚೆನ್ನಾಗಾಯ್ತು ಅಂತ ಹೇಳಿ ನಾವು ಗುರು ಅಂತ ಅಲ್ಲಿಗೆ ಹೋಗ್ಬಾರ್ದು. ನಮಗೆ ಮನಸ್ಸಿಗೆ ನಮಗೆ ಅನಿಸ್ಬೇಕು ಇವರು ನನ್ನ ಉದ್ಧಾರ ಮಾಡ್ತಾರೆ. ಆಮೇಲೆ ನನಗೆ ಎಲ್ಲಿಂದಲೂ ಒಂದು ಪ್ರೀತಿ ಹುಟ್ಟುತ್ತೆ ಒಬ್ರು ನೋಡಿದಾಗ, ಅವ್ರು ನನ್ನ ಸರ್ವಸ್ವ ಅಂತ ಅನಿಸುತ್ತೆ ನನಗೆ. ಅವ್ರು ಬಂದಾಗ ಅವರೇ ನಮ್ಮ ಗುರು ಆಗ್ಬಿಡ್ತಾರೆ. ಅದನ್ನ ಏನಂತ ನಾವು ಇನ್ನೊಬ್ಬರನ್ನ ನೋಡ್ಕೊಂಡು ಮಾಡೋದಿಲ್ಲ. ಇದು ನಮಗೆ ಮೊದಲನೇ ಗುರು ಅಂದ್ರೆ ಏನು ಅಂತ ಹೇಳಿ ಹೇಳಿದೆ. ಇದು ಆದಮೇಲೆ ಒಂದೊಂದೇ ಹೆಜ್ಜೆ ಹೆಜ್ಜೆಗಳು ಹಿಂಗೆ ನೀವು ಗುರು ನೋಡಬೇಕು, ನೀವು ಯಾವ ರೀತಿ ಅವ್ರ ಗುಣಗಳೇನು, ಲಕ್ಷಣಗಳೇನು, ನೀವು ಯಾರನ್ನ ಗುರು ಅಂತ ಕಂಡುಹಿಡಿಯಬೇಕು ಅಂತ ಹೇಳಿ ಇವನ್ನೆಲ್ಲ ಹೇಳ್ತಾ ಬರ್ತಾರೆ. ಆಮೇಲೆ ಮೊದಲನೇ ಅಧ್ಯಾಯದಲ್ಲಿ ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಹೆಂಗೆ ಹೋಗ್ಬೇಕು ಅಂದರೆ ಫಸ್ಟ್ ನಮಗೆ ಗುರು ಅಂದರೆ ನಂಬಿಕೆ ಬರಬೇಕು. ಅಂದರೆ ಗುರು ಅಂತಂದ್ರೆ ನಮಗೆ ಏನಿಸುತ್ತೆ ಅಂದರೆ ಒಂದೊಂದ್ಸರಿ ನಮ್ಗೆ ಏನಿಸುತ್ತೆ ನೋಡಿ ಅವ್ರನ್ನ ಭಾಳ ಇಷ್ಟಪಡ್ತಾರೆ, ನಮಗೆ ಇಷ್ಟಪಡಲ್ಲ ಅನ್ನೋ ಒಂದು ಭಾವನೆ ಖಂಡಿತ ಬರುತ್ತೆ, ನನಗೂ ಬರುತ್ತೆ. ಆಯ್ತಾ, ಅಲ್ಲಿ ನೀರೆಲ್ಲ ಬೇರೆ ಥರ ಬರುತ್ತೆ. ಹೀಗಾದಾಗ ನಮ್ಗೆ ಏನಾಗುತ್ತೆ ಅಂದರೆ ಇವರೇನಂತ ಇದೆಲ್ಲ ಅಂತ ಒಂದು ಸಣ್ಣ ಅನುಮಾನ ಬರುತ್ತೆ. ಈ ಅನುಮಾನ ಬಂದಾಗ ಹೆಂಗೆ ನಿವಾರಿಸ್ಕೋಬೇಕು ಅನ್ನೋದನ್ನ ನಮಗೆ ಭಕ್ತಿ ಮಾರ್ಗದಲ್ಲಿ ಅಂದರೆ ಮೊದಲನೇ ಅಧ್ಯಾಯದಲ್ಲಿ ಶಿವ ಹೇಳ್ತಾರೆ. ಆಮೇಲೆ ಅದು ಆದಮೇಲೆ ಬರ್ತಾನೆ ಏನು ಅಂದರೆ ನಿಧಾನಕ್ಕೆ ನಮಗೆ ಅರಿವಿಲ್ಲದಲ್ಲೇ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಮಾಡ್ಕೊಳ್ತಾ ಬಂದು ಎರಡನೇ ಅಧ್ಯಾಯಕ್ಕೆ ಬಂದಾಗ ಅದು ಧ್ಯಾನ ಮಾರ್ಗ ಆಗ್ತದೆ. ಧ್ಯಾನ ಮಾರ್ಗ ಅಂತ ಅಂದರೆ ಧ್ಯಾನದಲ್ಲಿ ಜಾಸ್ತಿ ಹೇಳಿರ್ತಾರೆ ಏನು ಹೆಂಗೆ ನಾವು ಗುರುನ ಧ್ಯಾನ ಮಾಡಬೇಕು ಅಂತೇಳಿ. ಗುರುನ ಯಾಕೆ ಧ್ಯಾನ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಣಗಳನ್ನು ಹೇಳಿದ್ದಾರೆ. ಗುರು ಹಿಂಗಿರ್ತಾರೆ ಅವರು ಏನಂದರೆ ಸರ್ವವ್ಯಾಪಕ, ಈ ಥರ ಅನಂತ, ಹೀಗೆ ನಮಗೆ ಗುಣಗಳನ್ನು ಹೇಳಿದ್ದಾರೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ ಈ ರೀತಿ ಯಾವ ಗುರುಗಳಿದ್ದಾರೆ ಅನ್ನೋದನ್ನು ನಾವು ಫಸ್ಟ್ ಅನ್ವಯಿಸಬೇಕು. ನಮಗೆ ಸಿಕ್ಕಿರೋ ಗುರು ಆರೋಗ್ಯ ಅಂತೇಳಿ ನಾವು ನೋಡ್ಕೊಂಡಾಗ ಖಂಡಿತ ನಮ್ಮ
ಅದೃಷ್ಟವಂತರು ಈ ಬ್ರಹ್ಮಾಂಡದಲ್ಲೇ ಇರೋದಿಲ್ಲ. ನಾವು ನಮ್ಮನ್ನ ಆಧ್ಯಾತ್ಮಿಕವಾಗೂ ಕರ್ಕೊಂಡಿರ್ತಾ ಇದ್ದಾರೆ. ಜೊತೆಗೆ ನಮ್ಗಿರೋ ಕಷ್ಟಗಳೇನಿರಲ್ಲ, ಪಕ್ಕದವರೆಗೂ ಗೊತ್ತಿರಲ್ಲ ನಮ್ಮ ಕಷ್ಟ ಏನು ಅಂತ ಹೇಳಿ ಅದನ್ನ ಅವರು ತಿಳ್ಕೊಂಡು ನಿವಾರಣೆ ಮಾಡಿ ನಮಗೆ ದಾರಿ ಸುಗಮ ಮಾಡ್ತಾ ಇದ್ದಾರೆ. ಅಂದ್ರೆ ಈ ದಾರಿಯಲ್ಲಿ ನಾವು ಹೋಗ್ಬೇಕು. ಯಾಕಂದ್ರೆ ಇವರು ಎಲ್ಲೋ ಅಡಚಣೆಯಲ್ಲಿ ಮತ್ತೆ ಸಿಕ್ಕೊಂಡು ನಿಂತು ಹೋಗ್ಬಾರ್ದು ಅನ್ನೋದನ್ನ ಸೇರಿ ಇದನ್ನೇ ನಮಗೆ ಶಿವನು ಹೇಳಿದರು. ಇದು ಎರಡನೇ ಇದರಲ್ಲಿ. ಅದರಲ್ಲಿ ಮತ್ತೆ ನಮಗೆ ಸೋಹಂ ಅಂದ್ರೆ ಏನು, ಪಿಂಡ ಅಂದ್ರೆ ಏನು ಅಂದ್ರೆ ನಮಗೆ ಕುಂಡಲಿನಿ ಶಕ್ತಿ ಇದ್ರ ಬಗ್ಗೆ, ಆಮೇಲೆ ಧ್ಯಾನ ಮಾಡಿದಲ್ಲಿ ಏನು ಹೋಗ್ಬೇಕು, ಈ ರೀತಿ ಎಲ್ಲನೂ ಅದನ್ನೆಲ್ಲ ಹೇಳಿದ್ದಾರೆ. ಅದು ಹೇಳ್ತಾ 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 ನಮಗೇನು ಅಂತ ಅದ್ರಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳ್ಕೊಂಡ್ಬಂದಿದ್ದಾರೆ ಧ್ಯಾನದ್ದೇನು ಅಂತ ಹೇಳಿ. ಅದು ಆದಮೇಲೆ 130ರಿಂದ 148 ನನಗನ್ಸುತ್ತೆ ನಾವೆಲ್ಲ ಬಾಯ್ಹಾಟ್ ಮಾಡಬೇಕಾಗಿರೋದು, ನಾವು ಕಂಠಸ್ಥ ಮಾಡಬೇಕಾಗಿರೋ ಶ್ಲೋಕಗಳು ಇರುತ್ತೆ. ಎಷ್ಟು ಸಣ್ಣದಾಗಿ ಅಂದರೆ ನಾವು ಏನು ತಿಳಿದಿರೋರು ಎಂಥ ಸಣ್ಣ ಜೀವಿಗಳಿವೆ, ಪಾಪ ಏನು ಗೊತ್ತಾಗಲ್ಲ ಇವರಿಗೆ ಅಂತೇಳಿ ಶಿವ ಎಷ್ಟು ಸೂಕ್ಷ್ಮವಾದ ವಿಷಯಗಳನ್ನು ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಗುರು ಸನ್ನಿಧಿ ಅಂದರೆ ಏನು, ಗುರು ಸನ್ನಿಧಿಯಲ್ಲಿ ಬಂದಾಗ ಯಾಕೆ ನಮಗೆ ಚೆನ್ನಾಗಾಗುತ್ತೆ, ನಾವೇನು ಬದಲಾವಣೆ ಪಡಿತೀವಿ. ನಮಗೇನು ಅನ್ಸುತ್ತೆ, ನಾವಿಲ್ಲಿ ಕುತ್ಕೊಳ್ಳಲ್ಲ, ಇಲ್ಲೊಂದು 4 ಜನ ಕುತ್ಕೊಂತಾರೆ, ನಾವೆಲ್ಲೋ ಇರ್ತೀವಿ, ಅಪ್ಪನಿಗೆ ನಮ್ಮ ಗಮನ ಇರುತ್ತಾ, ನಾವು ಯಾರು ಅಂತ ಗೊತ್ತಿರುತ್ತಾ ಅಪ್ಪನಿಗೆ, ನನ್ನ ಕಷ್ಟ ಗೊತ್ತಾಗುತ್ತಾ ಅಪ್ಪನಿಗೆ ಅನ್ನೋದು ನಮ್ಗೆ ಅನುಮಾನ ಇರುತ್ತಲ್ಲ. ಆ ಅನುಮಾನನ ನಿಮಗೆ ಆ ಶ್ಲೋಕಗಳಲ್ಲಿ ಆ 130ರಿಂದ 140 ನಿಮಗೆ ಅದನ್ನೆಲ್ಲ ಬಗೆಹರಿಸ್ತಾರೆ ಶಿವಾಜಿ. ಅಲ್ಲಿ ನಮಗೆ ಯಾವುದೇ ಆಸ್ಪದನೇ ಇಲ್ಲ ನಮಗೆ ಅನುಮಾನ ಪಡಬೇಕು ಅದನ್ನು. ಆಮೇಲೆ ನಾವು ಹೇಗೆ ನಡಿಬೇಕು ಗುರುಗಳಿದ್ದಾಗ. ಆಮೇಲೆ ನಾವೇನು ಮಾಡ್ತೀವಿ ಅಂದರೆ, ನಮಗೇನೋ ಒಂದು ಕೆಲಸ ಒಪ್ಪಿಸಿರ್ತಾರೆ ಗುರುಗಳು, ನಾವು ಏನು ಮಾಡೋದು ಇಲ್ಲ, ಇದನ್ನು ತಗೊಂಡು ಹೋಗಿ ಚೇರ್ಗಳೆಲ್ಲ ಅಲ್ಲಿಡಲಾಗುತ್ತೆ. ನಾವೇನು ಮಾಡ್ಬಿಡ್ತೀವಿ ಅಂದರೆ ಸುಲಭದ ಮಾರ್ಗ ಉಪಯೋಗಿಸ್ಕೊಂಡ್ಬಿಡ್ತೀವಿ. ಏನು ಮಾಡ್ತಾರೆ, ಇವ್ರು ಫ್ರೀಯಾಗಿ ಕಾಣ್ತಿದ್ರು, ಅವ್ರು ಫ್ರೀಯಾಗಿ ಕಾಣ್ತಿದ್ರು, ಇವ್ರು ಫ್ರೀಯಾಗಿ ಕಾಣ್ತಿದ್ರು, ಪ್ರತಿ ಒಂದು ಸ್ವಲ್ಪ ಗುರು ಅಪ್ಪ ಸೇವೆ ಹೇಳಿದ್ದಾರೆ ಅಂತ ಹೇಳ್ತೀವಿ. ಅಂದರೆ ನನಗೆ ವಹಿಸಿದ್ದನ್ನ ನಾನು ಇನ್ನೊಬ್ಬರಿಗೆ ಕೊಡ್ತೇನೆ, ಇದು ಮಾಡಬಾರ್ದು ಅಂತ ಶಿವ ಹೇಳ್ತಾ ಇದ್ದಾರೆ ಇವರಲ್ಲಿ. ಇಲ್ಲಿ ಏನು ಅಂತಂದ್ರೆ ಯಾರಿಲ್ಲ, ಆ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ನಿಮಗೆ ಕೊಟ್ಟಿರೋ ಕೆಲಸ ನೀವು ಇನ್ನೊಬ್ಬರಿಗೆ ಕೊಡಬೇಡಿ, ನಿಮ್ಗೆ ಸಾಧ್ಯ ಆದಷ್ಟು ನೀವು ಮಾಡಿ, ನಿಮ್ಗೆ ಆಗಲಿ ಅಂದಾಗ ನೀವು ಇನ್ನೊಬ್ಬರಿಗೆ ಕೊಡಿ, ಅಲ್ಲಿವರೆಗೂ ಯಾರಿಗೂ ಕೊಡಬೇಡಿ. ನೀವು ಕೊಟ್ಟರೆ ಅಂತಂದರೆ ನಿಮ್ಮ ಪುಣ್ಯನ ಅವರಿಗೆ ಹಂಚ್ತಾ ಇದ್ದೀರಾ ಅಂತ ಎಷ್ಟು ಸಾಧ್ಯನಷ್ಟು ಮಾಡ್ತೀವಿ. ಆಮೇಲೆ ನಾವು ಕುತ್ಕೊಂಡ ನಮಗೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಗಮನ ಇರಲ್ಲ, ಅಪ್ಪ ಅದೆಲ್ಲೋ ಹೋಗ್ತಾ ಇರ್ತಾರೆ, ಅಲ್ಲಿ ಹೋಗಿ ನನಗೆ ಆ ಗಮನ ಇರಲ್ಲ. ಅಂದರೆ ನನಗೆ ಏನಾಗ್ತದೆ, ಆಶೆ ಬರ್ತೀವಿ, ಬಂದಾಗ ಮೊದಲಿಗೆ ಬರಬೇಕಾದ್ರೆ ನನಗೆ ಏನು ಅನ್ಸುತ್ತೆ ಅಂದರೆ ಅಪ್ಪ ನೋಡಬೇಕು, ಅಪ್ಪ ಒಂದು ಸ್ವಲ್ಪ ನಡ್ಕೊಂಡು ನಮಗೆ ಹೋಗ್ಬೇಕು ಅಲ್ಲಿ, ಅಷ್ಟೇ ನಾವು ಅಪೇಕ್ಷೆ ಮಾಡ್ತಾ ಇರ್ತೀವಿ. ನಮ್ಗೆ ನೋಡಿ ಬಿಟ್ಟರೆ ಸಾಕು. ಅದು ಆದಮೇಲೆ ತಕ್ಷಣ ಮೈ ಮಾಡ್ಕೊಡ್ತೀವಿ, ನಾವು ಯಾಕೆ ಬಂದಿದ್ದೀವಿ ಅನ್ನೋದನ್ನ ನಾವು ಮಾಡ್ಕೊಡ್ತೀವಿ. ಅದನ್ನು ಶಿವ ಹೇಳ್ತಾನೆ, ನೀವು ಆಶ್ರಮದಲ್ಲಿ ಅಂದರೆ ಸನ್ನಿಧಿಯಲ್ಲಿ, ಗುರು ಸನ್ನಿಧಿಯಲ್ಲಿ ಇದ್ದಾಗ ನೀವು ಹೇಗೆ ಇರಬೇಕು, ನಿಮ್ಗೆ ಯಾವ ರೀತಿ ಅದನ್ನು ಪಡ್ಕೋಬೇಕು ನೀವು ಅದನ್ನ ಅಂತೇಳಿ. ಆಮೇಲೆ ಅವರು ನೀವು ಕುತ್ಕೊಂಡು ಹಿಂಗೆ ಗೋಡೆ ಬರ್ಕೊಂಡು ಕುತ್ಕೊಳ್ಳೋದು ಅಂದರೆ ಗುರು ಎಲ್ಲಿ ಸುತ್ತಮುತ್ತಲು ಇದ್ದಲ್ಲೂ ಸಹ ನಿಮಗೆ ಕಾಣ್ತಾ ಇದ್ದಾರೆ ಅಂದರೆ ಗೋಡೆ ಬರ್ಕೊಂಡು ಕುತ್ಕೊಳ್ಳೋದು, ಕಾಲು ಚಾಚ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಬಾರ್ದು ಅಂತಂದರೆ ಹೀಗೆ ಅನೇಕ 130ರಿಂದ 140 ಏನಿದೆಲ್ಲ ನಮಗೆ ಕನ್ನಡಿ ಇರ್ತದೆ ಭಕ್ತರಿಗೆ. ಅದು ಆದ ನಂತರ ನಮಗೆ ಕೊನೆಯ ಅಧ್ಯಾಯ ಬರುತ್ತೆ, ಜ್ಞಾನ ಮಾರ್ಗ ಅಂತ ಹೇಳಿ. ಈ ಜ್ಞಾನ ಮಾರ್ಗದಲ್ಲಿ ಏನು ಅಂತಂದರೆ ನಾವು ಹೇಗೆ ಪರಮಾತ್ಮ ಆಗಬೇಕು, ನಾವು ಪರಮಾತ್ಮ ಆಗಬೇಕು ಅಂತೇಳಿ ನಾವು ಏನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ನಾವು ಭಕ್ತರು ನಾವು ಎಷ್ಟಿದ್ರು ಭಜನೆ ಮಾಡ್ಕೊಂಡು ಅಪ್ಪನ ನೆನೆಸಿದ್ರೆ ಆಯಿತು, ಅಷ್ಟಕ್ಕೆ ನಿಲ್ಲಿಸ್ಬಿಡೋಣ ಅಂತ ನಾವು ಇಲ್ಲ. ಇನ್ನೊಂದ್ಸರಿ ನಾನು ಅನ್ಕೊಂಡಿದ್ದೇನೆ ಅಂದರೆ ಸೇವೆನೇ ದೊಡ್ಡ ಸಾಧನೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ನಮ್ಗೆ ಗೊತ್ತಿರಲಿಲ್ಲ ಅದೆಲ್ಲ. ಹಂಗೆ ಅನ್ಕೊಂಡು ಅದನ್ನೇ ಮಾಡಿದರೆ ನಮಗೆ ಮುಕ್ತಿ ಸಿಕ್ಬಿಡುತ್ತೆ, ಸಾಹಿತ್ಯ ಸಿಕ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ಅದಲ್ಲ, ನಾನು ಎಷ್ಟು ಸೇವೆ ಮಾಡಿದೆ, ನಾನು ಎಷ್ಟು ಧೈರ್ಯ ಮಾಡಿದೆ, ಅದು ಒಂದು ಭಾಗ ಅಷ್ಟೇ. ಅದು ನನ್ನ ನಿಜವಾದ ನನ್ನ ಏನು ಅಂತಂದ್ರೆ ನಾನು ಪರಮಾತ್ಮ ಅಂತ ತಿಳ್ಕೊಳ್ಳೋದಿಲ್ಲ, ಅದೇ ಅಂತೇಳಿ ಕೊನೆ ಜ್ಞಾನ ಮಾರ್ಗದಲ್ಲಿ 108 ಶ್ಲೋಕಗಳಲ್ಲಿ ಅವೇ ಬರುತ್ತೆ. ಅದರಲ್ಲಿ ಏನು ಒಂದೊಂದು ಪದ ಹೆಂಗಿದೆ ಅಂತಂದರೆ, ಈ ಗುರುಗೀತೆಯನ್ನು ನಾವು ಈ ಇದನ್ನು ಗುಣಲಕ್ಷಣಗಳು ಏನೇನು ಹೇಳಿದ್ದಲ್ಲ ಇದರಲ್ಲಿ ಇದೆಲ್ಲ ಒಂದು ಕಡೆಗೆ ಇಟ್ಕೊಂಡ್ರೆ ಇದರಲ್ಲಿ ಅಪ್ಪ ಏನು ಮಾಡಿಸಿದ್ದಾರೆ ಅಂದರೆ ಈ ಗುರುಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಅಪ್ಪ ಹೇಳಿರೋದನ್ನು ಅದರಲ್ಲಿ ಕೆಳಗಡೆ ಅನ್ವಯಿಸ್ತಾರೆ. ಇದಕ್ಕೆ ಒಂದು 4-5 ಉದಾಹರಣೆಗಳನ್ನು ಕೊಡ್ತೀವಿ ನಿಮಗೆ. ಇದಕ್ಕೆ ಏನಂತಂದರೆ ಅಪ್ಪನೇ ಶಿವ ಅಂದರೆ ನಾವು ಬಹಳ ಕೇವಲವಾಗಿ ತಗೊಂಡಿದ್ದೀವಿ ಅಪ್ಪನ. ಸತ್ಯವಾಗಿ ಹೇಳ್ತೇನೆ, ನಾವು ಬಹಳ ಕೇವಲವಾಗಿ ತಗೊಂಡು ಏನೋ ಬರ್ತೀವೋ ಒಂದು ನಮಸ್ಕಾರ ಮಾಡಿ ಅವ್ರೇನೋ ಈ ಕಡೆ ಬಂದು ಒಂದು ಸ್ವಲ್ಪ ಎದುರ್ಕೊಳ್ಳೋಣ, ಏನೋ ಒಂದು ಬರೀ ಸ್ವಲ್ಪ ಕೊಡೋಣ ಅನ್ನೋದು ಇದರಲ್ಲಿ ಭಾವದಲ್ಲಿ ನಮಗೆ ಏನು ಅಂತಂದರೆ ಆ ಭಾವ ಬಂದಿಲ್ಲ ನಮಗೆ ಅನ್ನೋದನ್ನು
ನಮ್ಮ 3ನೇ ಅಧ್ಯಾಯ ಏನಿದೆಯಲ್ಲ 108 ಶ್ಲೋಕಗಳು, ಅದರಲ್ಲಿ ನಮಗೆ ಕನ್ನಡಿಯಾಗಿ ಸ್ಪಷ್ಟವಾಗಿ ಕಾಣ್ತಾರೆ. ಆಮೇಲೆ 3ನೇ ಅಧ್ಯಾಯದಲ್ಲಿ ಇದರಲ್ಲಿ ಏನು ಅಂತಂದರೆ, ಇದರಲ್ಲಿ ಒಂದು ಅಪ್ಪ ಮಾಡಿಸಿರೋದು ಏನು, ಈ ಗುರುಗೀತೆ ಭಾಳಷ್ಟು ಇದ್ದಾರೆ, ಭಾಳ ಜನ ಬರೆದಿದ್ದಾರೆ. ಆಮೇಲೆ ನನಗೆ ಯಾಕೆ ಈ ಗುರುಗೀತೆ ನಿಮಗೆ ಬೇರೆಯಾಗಿ ಕಾಣ್ತಾ ಇದೆ ಅಂತಂದರೆ, ಈ ಗುರುಗೀತೆ ನಮ್ಮ ಆಶ್ರಮದಲ್ಲಿ ಬರುವಂಥ ಗುರುಗೀತೆ ಅಪ್ಪ ಏನು ಬರೆಸಿದಾರಲ್ಲ, ಆ ಗುರುಗೀತೆ ಬೇರೆ ಯಾಕಾಗಿದೆ ಅಂದರೆ ಶ್ಲೋಕಗಳೆಲ್ಲ ಬರೆದಿದ್ದೀವಿ. ಅದರ ಅನುವಾದ ಮಹಾರ್ಥ ಎಲ್ಲ ಕಾಮನ್ ಅದೆಲ್ಲ ಆಯ್ತಾ. ಅದು ಆದಮೇಲೆ ಅದಕ್ಕೆ ಅನ್ವಯಿಸಿ ಅಪ್ಪ ಏನು ಹೇಳಿದ್ದಾರೆ ಅಂತ ಹೇಳಿ ನಾವು ಅದನ್ನು ಓದಿದಾಗ ನಿಮಗೆ ಇದು ಯಾವ ಗುರುಗೀತೆ ಯಾವುದು ಅಪ್ಪಂದು ಅಂತ ಗೊತ್ತಾಗುತ್ತೆ. ಇದು ಶ್ಲೋಕದಲ್ಲಿದೆ, ಈ ಕಡೆಗೆ ನಮಗೆ ಗದ್ಯಗಳನ್ನು ಕೊಟ್ಟಿದ್ದಾರೆ, ಸಾಧಾರಣ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಅದಕ್ಕೆ ಒಂದು 2-3 ಉದಾಹರಣೆ ಹೇಳಿದೆ. ಶಿವ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ ಏನು ಅಂತಂದರೆ, ನಮಗೆ ಪರಮಾತ್ಮ ಬೇಕು ಅನ್ನೋದು ಹೆಂಗಿರಬೇಕು ಹಂಬಲ ಅಂತ ಅಂದರೆ, ಬೇಷೆ ಪರಪುರುಷನಿಗಾಗಿ ಹೆಂಗೆ ಕಾಯ್ತಾ ಇರ್ತಾರಲ್ಲ ಹಂಗಿರಬೇಕು ನಮ್ಮ ಹಂಬಲ ಅಂತ ಅದ್ರಲ್ಲಿ ಕೊಟ್ಟಿದ್ದಾರೆ. ನನಗೆ ಅದನ್ನೆಲ್ಲ ಬರೆದು ಹೆಂಗಿರ್ತದೋ ಏನೋ ಇದನ್ನ ಅಂತೇಳಿ 1-2 ಲೈನು ಅಂದ್ಕೊಂಡೆ. ಆಮೇಲೆ ನನಗೇನಾಗುತ್ತೆ, ಇದು ಅಪ್ಪ ಬರ್ತಿರೋದು ನಮ್ದೇನಾಗುತ್ತೆ ಅಂದರೆ ಸುಮ್ಮನೆ 1-2 ಲೈನಲ್ಲಿ ಅಷ್ಟು ಬರೋದು. ಆಮೇಲೆ ಇದನ್ನ ಅಪ್ಪ ಎಲ್ಲೂ ಹೇಳಿರೋದಿಲ್ಲ ಇಂಥದ್ದೆಲ್ಲ ಎಲ್ಲ ಬುಕ್ಸಲ್ಲೋ ಅಂತ ಅಂದ್ಕೊಂಡು ಅದನ್ನು ಒಂದ್ಸಲಿ ಸುಮ್ಮನೆ ನಿಮಗೆ ಬಿಟ್ಟಾಗಿದ್ದಾಗ ಅದರಲ್ಲಿ ಎಷ್ಟು ನೀಟಾಗಿ ಅಪ್ಪ ಹೇಳಿದ್ದಾರೆ ಅಂದರೆ, ಒಂದು ಹುಡುಗ ಒಂದು ಹುಡುಗಿನ ಮೆಚ್ಚಕ್ಕೆ ಅಲ್ಲೆಲ್ಲ ಅವಳ ಮುಂದೆ ಓಡಾಡ್ತಾ ಇರ್ತಾನೆ, ಅವಳನ್ನ ನೋಡಲಿ, ಅವಳನ್ನ ಇಷ್ಟಪಡಲಿ, ಅವಳನ್ನ ಏನು ನನ್ನ ಕಡೆ ನೋಡೋದೇನಲ್ಲ ಅವಳು ಅಂತ ಹೇಳಿ ಅಷ್ಟು ಹಂಬಲಿಸಿ ಅವಳನ್ನ ಎಳ್ಕಳಕ್ಕೆ ನೋಡ್ತಾ ಇರ್ತಾರೆ. ಹಂಗೆ ಅಂದರೆ ಈ ಶಿವ ಹೇಳಿದಕ್ಕೂ ಅಪ್ಪ ಹೇಳಿರೋದಕ್ಕೂ ಎಷ್ಟು ಸಮ ಇದೆ ಅಂದರೆ, ಗುರುಗೀತೆ ಯಾರೋ ಶಿವ ಬರೆದು ಸ್ಕಂದ ಪುರಾಣದಾಗ ಹುಡುಕಿಕೊಂಡು ಯಾರೋ ಏನು ಅನುವಾದ ಮಾಡಿದ್ದಲ್ಲ, ಅಪ್ಪ ನನಗಾಗಲೇ ಕೊಟ್ಬಿಟ್ಟಿದ್ದಾರೆ, ನನಗೆ ತಿಳ್ಕೊಳಕ್ಕಾಗಿಲ್ಲ ಅಷ್ಟೇ ಆಗಿದೆ. ಈ ಒಂದು ಉದಾಹರಣೆ. ಆಮೇಲೆ ನನಗೆ ಬಹಳ ಮನಸ್ಸಿಗೆ ತಾಕಿದ್ದು ಒಂದು ವಿಷಯ ಏನು ಅಂತಂದ್ರೆ, ಗುರುಗೀತೆಯಲ್ಲಿ ನಾವು ಅಪ್ಪನ ಬಹಳ ಕೇವಲವಾಗಿ ಕಾಣೋದು. ಯಾಕಂದರೆ ಅವರು ನಮ್ಮನ್ನು ಉದ್ಧಾರ ಮಾಡಕ್ಕೆ ಬಂದಿದ್ದಾರೆ ಅಂತ ಜ್ಞಾನ ನೀಡಲಾಗೋದು. ನಾವೇನಿದ್ದೀವಿ ಏನೋ ಸೇವೆ ಮಾಡ್ತೀವಿ, ಏನೋ ಮಾಡ್ತಾಯಿದ್ದೀವಿ, ನಾವೇ ಏನೋ ಮಾಡೋದಾಗಿದ್ದೀವಿ ಅನ್ನೋ ಒಂದು ಭಾವನೆ ಇದೆ ಬಿಟ್ಟರೆ ನಿಜವಾಗ್ಲೂ ಅಪ್ಪ ಏನು ಗುರು ಏನು ಅನ್ನೋದೇ ಹೋಗ್ಬಿಟ್ಟೆ. ಒಂದು ಉದಾಹರಣೆ ಕೊಡ್ತೀನಿ. ಶ್ರೀಲಂಕದಲ್ಲಿ ಅಪ್ಪ ಒಬ್ಬ ಭಕ್ತರು ಪ್ರಶ್ನೆ ಕೇಳ್ತಾರೆ, ಪುರುಷೋತ್ತಮ ಅಂದರೆ ಏನು ಅಂತ ಕೇಳಿದ್ದಕ್ಕೆ ಅಪ್ಪ ಉತ್ತರ ಕೊಡ್ತಾರೆ. ಅದು ಆ ಉತ್ತರ ಹೆಂಗಿದೆ ಅಂತಂದರೆ, ಕಠೋಪನಿಷತ್ತಲ್ಲಿ ಇರುವಂಥ ಶ್ಲೋಕ ಒಂದೊಂದು ಪದನೂ ಬಿಟ್ಟಿಲ್ಲ, ಒಂದು ಪದ ಒಂದು ಅಕ್ಷರನೂ ಬಿಟ್ಟಿಲ್ಲ. ಇದು ಏನು ಇಲ್ಲಿ ಕಾಮ ಪುರುಷಾರ್ಥ ಏನಿಲ್ಲ, ಅದರಲ್ಲಿ ಏನಿದೆ ಇದರಲ್ಲಿ ನಮಗೆ ಇದು ನನಗೆ ಬಹಳ ಅಂದರೆ ಉಪನಿಷತ್ನಲ್ಲಿ ನಾವು ಸುಮ್ಮನೆ ಹೇಳ್ತಾರೆ ಅಪ್ಪ ಎಲ್ಲ ವೇದಗಳೆಲ್ಲ ಬೆಳೆದಿದ್ದಾರೆ, ಗಣಾಂಗೋತ್ಸರ ಓದಿದ್ರೆ ಒಂಥರ ವೇದಗಳಿದ್ದಂಗೆ ಉಪನಿಷತ್ಗಳಿದ್ದಂಗೆ ಅಂತೇಳಿ ನಾವು ಅಂತೀವಿ. ನಾವು ಸುಮ್ಮನೆ ಮಾತನ್ನು ಅಂದ್ಕೊಳ್ತಿರ್ತೀವಿ. ಆದರೆ ನಿಜವಾದ ಚೂರು ಗತಿ ಯಾವಾಗ ಅಂತಂದರೆ, ಆ ಶ್ಲೋಕನ ಓದಿದಾಗ ಅವನ್ನ ಅಪ್ಪ ಖಂಡಿತ ಸತ್ಯವಾಗಿ ಹೇಳ್ತೀನಿ, ನೀವು ಎಲ್ಲರಿಗೂ ಅದೊಂಥರ ಎಚ್ಚರ ಆದಂಗೆ ಆಗುತ್ತೆ. ಅದನ್ನು ಹಂಗೆ ನಮಗೆ ಸಿಕ್ಕಿರೋ ಗುರು ಏನಂದ್ರೆ ನಮಗೆ ಪಾರ ಮಾಡಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ನಾವು ಸ್ವಲ್ಪ ಪ್ರಯತ್ನ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಆಮೇಲೆ ಇದು ಬರ್ಸಿರೋದೇನೋ ಖಂಡಿತವಾಗಿ ಅವರೇ ಬರ್ಸಿರೋದು ಇದು. ಏಕೆಂದರೆ ನಾವು ದಾವಣಗೆರೆ, ನಮ್ಮ ಕನ್ನಡ ಅಧೋಗತಿ ಅಂಥದ್ರಲ್ಲಿ ಈ ಭಾಷೆ ಅಂತಂದರೆ ಸತ್ಯವಾಗಲೂ ನಮ್ಮ ತಲೆ ಅಲ್ಲ. ಆಮೇಲೆ ಇದರಲ್ಲಿ ಗುರುಗಳದ್ದು ಒಂದು ವೈಭವಗಳು ಬೇಕಿದ್ದಾರೆ. ಗುರುಗಳ ವೈಭವದಲ್ಲಿ ಏನು ಅಂತಂದರೆ, ಪ್ರತಿಯೊಂದು ಎಲ್ಲ ಗುರುಗಳಲ್ಲೂ ಸಹ, ಎಲ್ಲ ಬ್ರಹ್ಮನಿಷ್ಠ ಗುರುಗಳಲ್ಲೂ ಸಹ ಹೇಳಿರೋದು ಏನು ಅಂತಂದರೆ, ನೀವು ಪಾರಾಗಬೇಕು ಅಂತಂದರೆ ನೀವು ಗುರು ಪಾದನೇ ಇಟ್ಕೋಬೇಕು. ನಿಮ್ಮನ್ನು ಜಗತ್ತಲ್ಲಿ ಯಾವ ವಿಷ್ಣು ಕೃಷ್ಣ ಯಾರು ನಮಗೆ ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ. ಆಮೇಲೆ ಈ ಶ್ಲೋಕದೆಲ್ಲ ನಮ್ಮಲ್ಲಿ ಹೇಳೋಕ್ಕಾಗ್ತಿಲ್ಲ ಅಷ್ಟೇ, ಅದು ಯಾವ ಶ್ಲೋಕದಲ್ಲಿದೆ ಅಂತ ಹೇಳಿ. ಆದರೆ ನೀವು ಓದಿದಾಗ ಒಂದೊಂದು ಸಲ ಓದಿದಾಗ ಒಂದೊಂದು ಶ್ಲೋಕ ಓದಿದಾಗ ನಿಮ್ಮ ಮನಸ್ಸಿಗೆ ಭಾಳ ತಾಕುತ್ತೆ. ಆಮೇಲೆ ಹೆಂಗೆ ಅಂದರೆ, ನಾವು ನಿಜವಾಗ್ಲೂ ಇದರಲ್ಲಿ ಏನು ಅಂತಂದರೆ, ಭಾಳ ಕಡಿಮೆ ಜನ ಅಂದರೆ ಕಡಿಮೆ ಗುರುಗಳು ಮಾತ್ರ ನನಗೆ ತಿಳಿದ್ರೆ ಅಂದರೆ
ನಾನೇ ಪರಮಾತ್ಮ ಅಂತ ಧೈರ್ಯವಾಗಿ ಹೇಳ್ಕೊಂಡು, ಅಂದ್ರೆ ಯಾಕೆಂದ್ರೆ ಅವರೇ ಪರಮಾತ್ಮ ಆಗಿರೋದ್ರಿಂದ ಹೇಳ್ತಾರೆ. ಯಾಕಂದ್ರೆ ನಾನು ಹೇಳ್ತೀನಿ ನಾನು ಬ್ರಾಹ್ಮಣಿ ಅಂತ ಹೇಳ್ತೀನಿ, ಯಾಕಂದ್ರೆ ನಾನು ಬ್ರಾಹ್ಮಣ, ಹೌದಾ? ಹಂಗೆ ನಾನು ಪರಮಾತ್ಮ ಅಂತ ಹೇಳಬೇಕು ಅಂದ್ರೆ ಪರಮಾತ್ಮ ಆಗಿದ್ರೆ ನಾವು ಹೇಳ್ತಾರೆ ಅದನ್ನು. ಹಂಗೆ ಹೇಳಿರೋದ್ರೆ ನನಗೆ ತಿಳಿದಂಗೆ ಶ್ರೀಪಾದವರು, ಆಮೇಲೆ ಕೃಷ್ಣ ಪರಮಾತ್ಮ ಮತ್ತೆ ಒಂದೆರಡು ಕಡೆಗೆ ಶಂಕರಾಚಾರ್ಯ ಹೇಳಿದ್ದಾರೆ. ಆಮೇಲೆ ಹೇಳಿರೋದು ನಮ್ಮಪ್ಪ. ನಾನು ಪರಮಾತ್ಮ ಅಂತ ಹೇಳಬೇಕು ಅಂತಂದ್ರೆ ಅವ್ರು ಆಗಿದ್ರೆ ಅದನ್ನು ಹೇಳ್ತಾರೆ. ಅವರಿಗೆ ನಮ್ಮನ್ನು ನಾವು ಪರಮಾತ್ಮ ಆಗಬೇಕು, ನಾವು ಇರೋರೆಲ್ಲ ನಾವು ಪರಮಾತ್ಮ ಆಗಬೇಕು ಅನ್ನೋದಕ್ಕೆ ದಾರಿ ತೋರಿಸ್ತಾ ಇದ್ದಾರೆ ಅವರನ್ನ. ಅಪ್ಪ ಇದು ನಾವಂತೂ ಏನು ಮಾಡೋಕ್ಕಾಗಲ್ಲ, ಅದನ್ನು ಶಿವನೇ ಹೇಳಿರೋದು, ನಿಮ್ಮ ಕೈ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಗುರುನೇ ನಿಮ್ಮನ್ನ ಎತ್ತಬೇಕು ಅಂತ. ನಮ್ಗೆಲ್ಲರೂ ಉದ್ಧಾರ ಮಾಡಕ್ಕಾಗಲ್ಲ, ನಮ್ಮೆಲ್ಲರೂ ನಮಗೆ ಏನು ಮಾಡ್ತಾರೆ, ನಮಗೆ ಸಾಯುಜ ಬೇಕು, ಮುಕ್ತಿಗಳ ಮೋಕ್ಷಗಳ ಸಾಯುಜ ಬೇಕು ನಮಗೆ. ಈ ಜಗದಲ್ಲಿ ಎಲ್ಲ ಭಕ್ತರು, ನಿಮ್ಮ ಭಕ್ತರೆಲ್ಲರಿಗೂ ಅದನ್ನು ಕರುಣಿಸಪ್ಪ. ಆಮೇಲೆ ಇನ್ನೊಂದು ಉಪಾಯಗಳು, ಆ ಪುಸ್ತಕವನ್ನು ಅವರು ಗ್ರಂಥವನ್ನು ಅಷ್ಟು ಶ್ರಮವಹಿಸಿ ಅಚ್ಚುಕಟ್ಟಾದ ಕನ್ನಡ ನಾವು ಅಪ್ಪ ಓದ್ತಿದ್ರೆ ನಮಗೆ ಅಪ್ಪ ಯಾರು ಕನ್ನಡ ಅಂತ ಅನ್ಸುತ್ತೆ ನಮಗೆ. ಅವ್ರು ಹೇಳಿದಾಗೆ ಅವ್ರು ಹೇಳಿದ್ರಪ್ಪ ನಾವು ಬಂದಿದ್ದಲ್ಲ, ಅಪ್ಪನೇ ಬರ್ಸ್ಕೊಡೋದು, ಭಗವಂತ ಬರ್ಸ್ಕೊಡೋದು, ಅದಕ್ಕೆ ನನ್ನ ಹೆಸರು ಆಗಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಅಪ್ಪ ನೀವು ಹೆಸರು ಆಗಿಲ್ಲ ಅಂದ್ರೆ ಬುಕ್ ಪ್ರಿಂಟ್ ಮಾಡಲ್ಲ ಅಂತ ಅಪ್ಪ ಹೇಳಿದ್ರು. ಆಯ್ತಪ್ಪ ಅಂದ್ರೆ ಹೆಸರು ಹಾಕಿದ್ರೆ ಆದ್ರೆ ನಮ್ಮ ಮಾರ್ಗರಾಗಿರೋಕ್ಕೆ ಪಾದಪೂಜೆ ಮಾಡಬೇಕು ಆಶ್ರಮದವರಿಗೆ ಅಂತ ಕೇಳ್ಕೊಂಡಾಗ ಅಪ್ಪ ದಯಪಾಲಿಸಿ ಅದಕ್ಕೆ ಹೆಸರು ಪಾದಪೂಜೆ ಆಗಿದೆ ಆಶ್ರಮವಾಸಿಗಳಿಗೆಲ್ಲ ಇವತ್ತು. ಅವರು ಬಂದು ಅಪ್ಪ ನನ್ನ ಕಲ್ಪನೆ ಬಂದು ನನಗೆ ನಾಮಕರಣ ಮಾಡಿದರೆ, ಮತ್ತು ಇವರಿಗೆ ನೈವೇದ್ಯ ಎಡೆ ಮಾಡಿಕೊಡು ಅಂತ ಹೇಳಿ ಹೆಂಗೆ ಮಾಡೋದಪ್ಪ, ಏನು ಯಾರಿಗೆ ನೈವೇದ್ಯ? ಆ ಹುಡುಗಿಗೆ ಕಲ್ಪನೆ ಹೋಗಿ ದೇವಯಾನಿ ಅಂತ ನಾಮಕರಣ ಮಾಡಿದ್ರು. ನಾಮಕರಣ ಮಾಡಿ ಸ್ವೀಟ್ ಅನ್ಸ್ಬೇಕಲ್ಲ, ಇದನ್ನು ಶುಕ್ರಾಚಾರ್ಯರಿಗೆ ಎಡೆ ಮಾಡಿಕೊಡು ಅಂತ ಹೇಳಿದ್ರು. ಅವರು ಶೀಘ್ರವಾಗಿ ಶುಕ್ರಾಚಾರ್ಯರು ಇಲ್ಲಿ ಯಾರು ಕನ್ನಡವನ್ನ ಯೋಚನೆ ಮಾಡಿ ಅಲ್ಲಿ ಬಂದು ಅಪ್ಪ ಶುಕ್ರಾಚಾರ್ಯ ಎಡೆಯದಪ್ಪ ಅಂತ ಕೇಳಿ ಕಲ್ಪನೆಗಳು ಏನಿದೆ, ಇಲ್ಲಿ ಯಾರು ಮನುಷ್ಯರಲ್ಲಿ ಶುಕ್ರಾಚಾರ್ಯ ಅಂತ ಭಾವನೆ ಬರುತ್ತೋ ಅವರಿಗೇನು ಸಮರ್ಪಣೆ ಮಾಡುವ ಅಂತ ಹೇಳಿದರು. ಅದಕ್ಕೆ ಕಲ್ಪಿಗಾಗಿ ಶುಕ್ರಾಚಾರ್ಯ ದೇವಸ್ಥಾನದಿಂದ ಒಂದು ಗುಡಿ ಐತೇನಪ್ಪ ಅಂತ ಕೇಳಿದರು. ಶುಕ್ರಾಚಾರ್ಯರಿಂದ ಮನುಷ್ಯರಿಗೆ ಯಾರಿಗೆ ಅನುಷ್ಠತ್ತೋ ಅವರಿಗೆ ಎಡೆ ಕೊಡುವ. ಅಷ್ಟಕ್ಕೆ ಅವರಿಗೆ ಎಡೆ ಎಲ್ಲ ಬಂದು ರೆಡಿ ಮಾಡ್ಕೊಂಡೆ ಬಂದ್ಬಿಟ್ಟರು. ಆಶ್ರಮ ಚಪಾತಿ ಏನೇನು ಮಾಡ್ಕೊಂಡು ಬಂದ್ಬಿಟ್ಟರು. ಮಾಡ್ಕೊಂಡು ಬಂದು ಆ ಹುಡುಗಿ ಏನಂತ ಹೇಳ್ತೀವಿ, ಯಾರು ಶುಕ್ರಾಚಾರ್ಯರು ಅಂತಂದ್ರೆ ಸಾಯಿದೇವರನ್ನು ಹುಡುಕ್ತದ. ಸಾಯಿದೇವರ ಅವನು ಶುಕ್ರಾಚಾರ್ಯ ಅಂತಾನೆ ಇವರು ಯಾರು ದೇವಯಾನಿ ಯಾರು ಮಗಳಂದರೆ ಶುಕ್ರಾಚಾರ್ಯ ಮಗಳು. ಶುಕ್ರಾಚಾರ್ಯರಿಗೆ ಅವಳಿಗೆ ಹೆಸರಿಟ್ಟು ಶುಕ್ರಾಚಾರ್ಯರಿಗೆ ನೀವು ಎಡೆ ಕೊಡು ಅಂತ ಹೇಳಿದರು. ನಿಮ್ಗೆ ಯಾರಿಗೆ ಮನಸ್ಸು ಬರುತ್ತೋ ಅವ್ರಿಗೆ ಕೊಡೋದು. ಆಕೆಗೆ ಸಾಯಂಕಾಲ ಶುಕ್ರಾಚಾರ್ಯ ಅಂತ ಮನಸ್ಸಿನ ತಳಮಳ ಅಂತ ಹುಡುಕ್ತದಳು. ಅವ್ರು ಹೇಳಿದ್ದಾರೆ ಹುಡುಗವ್ರಿಗೆ ಬರ್ಜೆ ಇಲ್ಲ ನೋಡಿಲ್ಲ, ಕೊನೆಗೆಲ್ಲ ತನಗೆ ಸಾಯಂಕಾಲ ಕೊಟ್ಟಿದ್ದಾರೆ. ಓದ್ತಿರುವುದು ಆ ಶುಕ್ರಾಚಾರ್ಯ ಅಸುರ ಗುರು, ರಾಕ್ಷಸದ ಗುರು. ಅವರು ಅವನಿಗೆ ದೇವಯಾನಿ ಅಂತ ಬರೋದು. ಅವರು ಯಾವುದೋ ನೋಡು ದ್ವಾಪರ ಯುಗ, ಆ ಯುಗದಲ್ಲಿ ಹುಟ್ಟಿರೋ ಶುಕ್ರಾಚಾರ್ಯ ನಿಮ್ಮ ತಳಿಗೆ ಬಗ್ಗೆ ಬಂದು ಆಶ್ರಮ ಸೃಷ್ಟಿ ಆಗಿದೆ. ಅವರು ಮಗಳಿಗೆ ಸಾಮಾನ್ಯವಾದ ಅರ್ಥ ಮಾಡ್ಕೊಳ್ಳೋದ್ರಿಂದ ಜನ್ಮಾಂತರದಲ್ಲೂ ಬಂದು ಧನ್ಯರಾಗಿ ಹೋಗ್ಬೇಕು. ಅಸುರನಾದರೂ ಅವನು ತಪಸ್ಸು, ಯೋಗ, ಯಜ್ಞ, ಯಮ ಇವೆಲ್ಲವನ್ನೂ ಮಾಡಿದ್ದ. ನಿಜವಾಗಲೂ ನಾನು ಹೇಳ್ಕೊಂಡು ಅವನ ಆಶ್ರಮ ಬಂದಾಗ ಶುಕ್ರಾಚಾರ್ಯರ ಕೋಪ, ತಾಪ, ರಾಕ್ಷಸಗುಣ ಇನ್ನು ಎಲ್ಲ ಹೋಗಿರೋದು ಸ್ವಲ್ಪ ಸಮಾಧಾನ ಆಗಿಲ್ಲ. ಅವರು ಯಾಕೆ ಶುಕ್ರಾಚಾರ್ಯ ಇದ್ರೆ ಅಂತ ಹೋಗಿ ಪ್ರಸಾದ ಕೊಟ್ಬಿಟ್ಟು ಎಲ್ಲಿಂದ ಇಲ್ಲಿ ಸಂಬಂಧ. ಅವಳು ಶುಕ್ರಾಚಾರ್ಯ
ಮಗಳು ಅಮ್ಮ ಆಗಿದ್ದರು ದೇವಯಾತ್ರೆ ಹೇಳ್ಬಿಟ್ಟು ಆ ಎಡೆನ ತಂದಿ ಕೊಡು ಅಂತ ಹೇಳಿ ದೇವ್ರ ಗುಡಿ ಇಲ್ಲ ಎಲ್ಲಿದ್ದಾರೋ ಯಾರು ಮನಸ್ಸಿಗೆ ಬರುತ್ತೋ ಶುಕ್ರಾಚಾರ್ಯ ಇವರೇ ಅಂತ ಅವ್ರಿಗೆ ಕೊಡು ಹಿಂದೆ ದಿನ ಗಮನ ತಾಳ್ಮೆ ಪ್ರಸಾದ ಕೊಟ್ಟು ಕೊಡ್ತಾರೆ. ಅದಕ್ಕೆ ಅನೇಕ ಜನಗಳು ಏನೇನು ಬೇಕೋ ಎಲ್ಲ ಆಗಿ ಹೋಗ್ತೇವೆ. ಯಾವುದೋ ಸುಮ್ಮದಿಂದ ಧರ್ಮಸ್ಥಳ ಈ ಆಶ್ರಮ ಬಂದಿಲ್ಲ, ಎಲ್ಲರೂ ಕುಡಿಯಿಲ್ಲ. ನಿಮ್ಮ ವೃತ್ತಾಂತ ಹೋದಷ್ಟು ಬೇಡ, ಯಾವ ಜನರಿಗೆ ಏನನ್ನ ಆಗಿರ್ಬೋದು ಈ ಜನ್ಮ ಭಾವ ನಂದಿರಾಗ ಎಲ್ಲರಿಗೂ ಭಗವಂತ ಕೃಪೆ ಬಂದು ಸಾಹಿತ್ಯ ಇನ್ನೊಂದು ನೀವು ತಿಳ್ಕೊಳ್ಳಿ. ಇನ್ನು ಹೃದಯದಲ್ಲಿರ್ತಕ್ಕಂಥ ಅಂತರ್ಯಾಗ ಅವನು ಇಲ್ಲದೇ ಹೋಗಿದ್ರೆ ನಿಮ್ಮ ಕಣ್ಣು ಬಿಡಿಸಾಡಲ್ಲ, ಮೂಗು ಬಿಡಿಸಾಡಲ್ಲ, ಇವು ಶಬ್ದ ಬೀಳಲ್ಲ, ಕೈಕಾಲಿಗೆ ಆಗಲ್ಲ, ಏನಾಗಲ್ಲ, ಈ ಬುದ್ಧಿಶಕ್ತಿ ಇರಲ್ಲ, ಅವನು ಇರೋದಂತಲೇ ಇರಲ್ಲ. ಅದಕ್ಕೆ ಅಂತರ್ಯಾಗ ಪರಮಾತ್ಮ ಒಳಗೆ ಅವನಿಗೆ ಅದಕ್ಕೆ ಕುಡಿ ಗೋಪುರ ಭಕ್ತಿ ಬರಲಿ ನಂಬಿಕೆ ಬರಲಿ ಅಂತ ಎಲ್ಲ ಮಾಡಿದ್ದಾರೆ. ಅದಕ್ಕಾಗಿ ಅಂತರ್ಯಾನ ಒಳಗಿರ್ತಕ್ಕಂಥ ಅರ್ಥ ಮಾಡಬೇಕು. ಏನು ಅವನೇ ನಾವು ಅವನಿಂದಲೇ ನಾವು ಬಿಡ್ಕಾಡ್ತಿರೋದು, ಅವನಿಂದಲೇ ನಾವು ಓಡಾಡ್ತಿರೋದು, ಅವನಿಲ್ಲ ಅಂದ್ರೆ ನಾವು ಜಪ ಆಗ್ತೀವಿ ಅಂತ ಮೊದಲು ತಿಳ್ಬೇಕು. ಆಮೇಲೆ ಬರ್ತಾ ಬರ್ತಾ ಜ್ಞಾನದಲ್ಲೆಲ್ಲ ಆ ಅಂತರ್ಯಾನ ನಾನೇ ಅದು ಅನ್ನೋ ಜ್ಞಾನ ಬರ್ತಾಗ ಮತ್ತೆ ದೇಹದಲ್ಲಿ ನಿಮಗೆ ಅವಶ್ಯಕತೆ ಇರೋದು ಇಲ್ಲಾಂದ್ರೆ ಮತ್ತೆ ಬರ್ಬೇಕಾಗುತ್ತೆ, ಬೇಗ ಇದೆ. ಯಾರು ಯಾವುದೇ ನ್ಯೂನತೆ ಪ್ರತಿಯೊಬ್ಬರು ಭೇಟಿ ಮಾಡಬೇಕು, ಸಂತೋಷ ಪಡ್ತೀವಿ. ಯಾರು ಭೇಟಿ ಮಾಡ್ಕೊಡ್ರಿ, ಯಾರು ನೀವು ಅಸೂಯೆ ಪಡ್ಕೊಡ್ರಿ, ನನಗೆ ಇಷ್ಟವಾದ ಮಾತ್ರ ಜನ್ಮ ಸಾಕ್ತಾರೆ. ನಾನು ಈಗ ಒಂದು ಗದೆ ಹೇಳ್ತೀನಿ. ಈಗಲೇ ಬಾಳಗಾಳ, ಹಿಂಸೆ, ಮರ, ಮತ್ತೆ ನದಿಗಳು ಎಲ್ಲ ಸಾಕಿದೆ. ಎಷ್ಟು ಪ್ರೀತಿಯಿಂದ ಒಂದು ಸಾಕಿ ನಾಯಿ ಸಾಕಿದೆ. ಆ ನಾಯಿ ಯಾವಾಗಲೂ ಹೆಜ್ಜೆ ಇರುತ್ತೆ. ಅದು ಹೊರಗಡೆ ಹೋಗಿ ಅವರಿಗೆ ಬರ್ತವೆ, ನಾನು ಬಂದು ಮನೆಗೆ ಬಂದು ಕೋಳಿ ಸಾಕಿದ್ದೆ, ನದಿ ಸಾಕಿದ್ದೆ, ಮರ ಸಾಕಿದ್ದೆ, ಜಿಂಕೆ ಸಾಕಿದ್ದೆ, ನದಿಗಳು ಎಲ್ಲ ಪಾರಿವಾಳ ಪ್ರತಿಯೊಂದು ಪ್ರಾಣಿಗಳು ಸಾಕಿದ್ದೆ. ಅದು ಏನು ಮಾಡೋದಂದ್ರೆ ನಾಯಿನ ಪಾರಿವಾಳ ಕೂಗ್ತವು, ಇಷ್ಟಾಡ್ಬಿಟ್ಟು ಸುಮ್ಮನೆ ಅಳೋದು. ಆಮೇಲೆ ಮಳ ಬಂದು ಅವನ ಮೇಲೆ ಮರಿಕೊಂಡು, ಆಮೇಲೆ ನವಿಲು ಬಂದು ಕಾಲ ಕೂಗಲು ಎಗದನ್ನು ಮಾಡಿದರೆ ಆ ನಾಯಿ ನನ್ನ ಕಡೆ ನೋಡಿ ಸುಮ್ಮನೆ ಇರೋದು. ಜಿಂಕೆ ಬಂದು ಅದು ಕೊಬ್ಬನೆ ಕಿವಿ ಹೋಗ್ಬಿಟ್ಟು ನಾಯಿ ಹುಡುಗಿ ಇದಕ್ಕೆ ಕಡಿಬೇಕಾಗ್ತದೆ ನಾಯಿ. ಅವರು ಅದೇನನ್ನ ನಾಯಿ ಕೆಲಸ ಮಾಡಿದರೆ ನನ್ನ ಸ್ವಾಮಿಗೆ ಸುಳ್ಳಿರಲ್ಲ, ಅವರಿಗೋಸ್ಕರ ಆ ಹಿಂಸೆನೆಲ್ಲ ಕಟ್ಕೊಂಡಿರೋದು. ನಾಯಿ ನವಿಲು ಕುಟ್ಟಿರು, ಜಿಂಕೆಗಳು, ಮಲ ಬಂದು ಆಗಿದ್ರು, ಏನು ಮಾಡಿದ್ರು ಆ ಭಗವಂತನಿಗೆ ಇದಕ್ಕೆಂದು ಅವನು ಬೇಕು. ಅದಕ್ಕಾಗಿ ನಾನು ಇವರು ಏನಾರ ತ್ಯಾಗ ಮಾಡೋದು ಅಂದರೆ ನಾನು ಸ್ವಾಮಿ ಕಳ್ಕೊಳ್ತೀನಿ ಅಂತ ಅವರು ಎಲ್ಲವನ್ನೂ ಸುಧಾರಿಸಿಟ್ಟಿರೋದು. ಪ್ರತ್ಯಕ್ಷವಾಗಿ ನಾಯಿ ಮರಿಗಾಗುವ ಮರಿಗೆ ಏನು ಮಾಡ್ತಾರೆ, ನನ್ನ ಕೈಗೆ ಪ್ರಾಣ ಬಿಟ್ಬಿಡ್ತಾರೆ. ಒಂದು ವಾರ ಅನ್ನ ನೀರು ಎಲ್ಲ ಬಿಟ್ಬಿಡ್ತೀವಿ. ಎಲ್ಲಿ ಮನೆಗೆ ರಜೆ ಮನೆಗೆ ಮನೆಗಳು ಮನೆಗೊಂದು ಉಗಾದಿ ದಿವಸ ಕೆಟಿಕಾಲನ್ನು ಒಂದು ಕಾಲು ತಗೊಂಡು ಹೊಸ ಕಾಲನ್ನು ಪೂಜೆ ಮಾಡಿದ್ವಿ. ಅದು ಮಲಗಿದ್ದಕ್ಕೆ ಎಲ್ಲ ಹಾಲು ಕೊಡ್ತಿದ್ವಿ, ಏನೇನೋ ಮಾಡ್ತಿದ್ವಿ. ಏನು ಮಾಡಿದ್ರು ಅದು ಸಾಕಿ ಓಡಾಡ್ತಿದ್ರು. ಅಂಥದ್ದು ಕಾಲೆಲ್ಲ ಪೂಜೆ ಮಾಡಿ ಹಬ್ಬ ಸ್ಟಾರ್ಟ್ ಮಾಡಿ ಹೋಗ್ಬೇಕು.
ಹಾಕೊಂಡು ಒಳಗೆ ಮುಖ್ಯಮಂತ್ರಿ ಮಲಗಿದ್ದಾರೆ, ಕಟ್ಟೆ ಮೇಲೆ ಮಲಗಿದ್ದಾರೆ. ಹಿಂದಕ್ಕೆ ತಗೊಂಡು ರಿವರ್ಸ್ ನೋಡ್ತಾ ಒಂದು 2 ಹೆಜ್ಜೆ ಹಿಂದಕ್ಕೆ ಬಂದು ಕರೆಕ್ಟಾಗಿ ಲೆಕ್ಕ ಕೇಳೋದು ಮಲಗಿದ್ದಾರೆ. ಅದು ಹೆಂಗೆ ಬಂತು ಬರೀ ಒತ್ಕೊಂಡು ಹೋಗಿದ್ದು ಬೆಳೆಸ್ತಿದ್ವಿ. ಹಾಗೆ ಮನುಷ್ಯರ ಕೂಡಿ ಭಾಷೆ ನೋಡಿದ್ರೆ ಅಪ್ಪ ಅಂತಲೇ ಬರ್ತಾರೆ. ಹಾಗೆ ನಾಯಿಗೂ ಬದುಕಿದ್ದೀವಿ. ಅದಾಗಿರೋದ್ರಿಂದ ನಾವೆಲ್ಲ ಇಂಜಿಗಳು ಅವರೇನಂದ್ರು ಇವರೇನಂದ್ರು ನಾವು ಇವೆಲ್ಲ ತಗೊಂಡು ಏನು ಮಾಡಬೇಕು ನಮಗೆ ಭಗವಂತ ಬೇಕು. ಅದಕ್ಕಾಗಿ ನಾವು ಎಲ್ಲವನ್ನೂ ಸುಧಾರಿಸಬೇಕು. ಅವೇನು ನೋಡ್ಕೊಂಡು ಮನೆಯಲ್ಲಿ ಅದಕ್ಕೆ ದ್ವೇಷ ಸುಳ್ಳು ಮಾಡೋದು, ನಿದ್ರೆ ಮಾಡೋದು, ಯಾವುದು ಮಾಡೋದು ಭಗವಂತ ಬೇಕು ಅಂದರೆ ಅವಸರ ನಾವೇ ಮಾಡೋದಂದ್ರೆ ಅವನಿಗೆ ನಾವು ಪರೀಕ್ಷೆ ಮಾಡ್ತಾರೆ, ನಾನಾ ಥರ ಪರೀಕ್ಷೆ ಮಾಡ್ತಾರೆ. ಎಷ್ಟು ನಂಬಿದರೆ ಎಷ್ಟು ನಾನು ಬೇಕು ಅಂತ ಇವರು ಅಮರ್ತಾರೆ, ಏನು ಇಲ್ಲ ಅಂತ ಅವನೇ ಸಾಮಾನ್ಯರನ್ನೆಲ್ಲ ಭಾಳ ಪರೀಕ್ಷೆ ಮಾಡ್ತಿರ್ತಾರೆ. ನಾವು ಎಂಥದ್ದು ಬಂದ್ರೂ ಅವನೇ ಬೇಕು ಅಂತ ದೃಢವಾದ ಮನಸ್ಸು ನಮಗಿರ್ಬೋದು. ನಾವು ಸ್ವಲ್ಪ ಪ್ರಾರ್ಥನೆ ಮಾಡೋದು, ನಂಬಿಕೆ ನಂಬೋದು, ಕಷ್ಟ ಬಂದಾಗ ಕೈ ಬಿಟ್ಟು ನಮ್ಮ ಕಟ್ಟೆ ನಮ್ಮ ವ್ಯವಹಾರ ಏನೋ ಮಾಡೋಕ್ಕೆ ಹೋಗ್ಬಿಡೋದು. ಎಷ್ಟು ಬೇಕೆ ಎಷ್ಟು ಪ್ರಯತ್ನ ಮಾಡಿದ್ರು ಇಷ್ಟೇ, ಎಷ್ಟು ಪೂಜೆ ಮಾಡಿದ್ರು ಇಷ್ಟೇ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಇಷ್ಟೇ. ಅಲ್ಲಿ ಕೊನೆ ಆಗಬಾರ್ದು. ಕೊನೆ ಕೃಪೆ ಆಗೋದು. ಇವಾಗ ಡಾಕ್ಟರ್ ಹೋಗ್ತೀವಿ, ರೋಗ ಬಂದಿರುತ್ತೆ, ಹೊಟ್ಟೆ ನೋವು, ಮೊಟ್ಟೆ ನೋವು, ತಲೆನೋವು ಬಂದಿರುತ್ತೆ. ಡಾಕ್ಟರ್ ಹೋಗಿ ಕುತ್ಕೊಂಡು ಆಮೇಲೆ ಕೆಟ್ಟದಾದ್ರೂ ಡಾಕ್ಟರ್ ಬರೋಲ್ಲ ಅಂತ ಹೇಳಿ ಬಂದ್ಬಿಡ್ತಾರೆ. ಡಾಕ್ಟರ್ ಬಂದರೆ ಒಂದು ವಾಪಸ್ ಬಂದರೆ ನೋವು ಆಗುತ್ತೆ. ಅವ್ನು ಬರೋಬರಿ ಕಾಯಿರುತ್ತೆ. ಹಂಗೆ ಅವ್ನು ಕೃಪೆ ಆದವರೆಗೂ ನಾವು ಏನೇ ಕಷ್ಟ ಬರಲಿ, ನೀನೇ ಗತಿ, ನೀನೇ ಮಂದಿ, ನೀನು ಬಿಟ್ಟರೆ ಯಾರು ಇಲ್ಲ, ಅಲ್ಲೇನಾಗುತ್ತೆ ಹಾಕೊಂಡಿಲ್ಲ ಅಂತ ತಗೊಂಡಿದ್ರೆ ನಾವು ಅವನ ಕೃಪೆ ಆಗಿಲ್ಲ. ಮೂಗಿನವ್ರು ಅವ್ನ ಕೃಪೆ ಆದ್ಮೇಲೆ ನೀನು ಏನೂ ಮಾಡೋದು ಬೇಡ, ಆನಂದವೇ ಆನಂದ. ಕರುಣೆ ಎಲ್ಲಿ ಬೇಕಾದ್ರೂ ಇರ್ಬೋದು, ಏನನ್ನ ಮಾಡ್ಬೋದು, ಹೆಂಗನ್ನ ಇರ್ಬೋದು, ರಕ್ಷಣೆ ಕಾಯ್ದಿರ್ತಾರೆ. ಎಷ್ಟೋ ತರಬೇಕು ಕಾಯಿಲೆ ಡಾಕ್ಟರ್ ನಾನು 7 ಸಲ ಬಂದು ಬಂದಿನ ಅದೇ ಹೋಗಿದ್ರೆ ಹೊಟ್ಟೆ ನೋವು. ಈ ಜನ್ಮ ಸಾರ್ಥಕ ಮಾಡಬೇಕಾದ್ರೆ ನಮ್ಮ ಕನಸಿನ ಎಷ್ಟೇ ಬಂದು ಸುತ್ತಾಡ್ತೀವಿ, ಅವನೇನು ಕೈ ಬಿಡಲ್ಲ. ಆಸೆಗಳು ಅತಿಯಾದ ಆಸೆ, ಆಕಾಂಕ್ಷೆಗಳು, ಮೋಹಗಳಿಂದ ದೂರ ಆಗೋದು. ಬರೀ ನಾವು ಪ್ರಾಪಂಚಿಕವನ್ನೇ ಮೋಹ ಬಡಿಸಿದ್ರೆ ಅವ್ರು ಯಾರು ನಮ್ಮನ್ನು ಕಾಪಾಡೋದು? ಎಲ್ಲ ಓದಿ ಎಲ್ಲ ಬಂದಿರೋದು ಶಿವನೇ